ಇಡೀ ರಾಜ್ಯದಲ್ಲೇ ನಂಬರ್ 1 ಇದೆ ನಾವು ನೋಡ್ಕೊಂಡು. ಯಾಕಂದ್ರೆ ಅವರು ಕನ್ನಡವನ್ನು ಪ್ರೀತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಈಗ ಒತ್ತಡದ ಬಗ್ಗೆ ಹೇಳಿದ್ರು. ಒತ್ತಡ ಅಂದ್ರೆ ಗೊತ್ತಾ ನಿಮಗೆ? ನಿಮ್ಮನ್ನು ನೀವು ಪ್ರೀತಿಸಬೇಕು. ಆ ಒತ್ತಡವನ್ನು ನಿವಾರಿಸೋದು. ಒತ್ತಡ ಅಂತಂದ್ರೆ ನೋಡ್ರಿ, ಒಂದು ಕಟ್ಟಿಗೆನೂ ಸುಡ್ತದ. ಕಟ್ಟಿಗೆ ಸುಟ್ರೆ ಏನಾಗ್ತದೆ? ಬೂದಿ ಆಗ್ತದೆ. ಇಟ್ಟಿಗೆ ಸುಟ್ರೆ ಏನಾಗ್ತದೆ? ಗಟ್ಟಿ ಆಗ್ತದೆ. ಇಟ್ಟಿಗೆ ಸುಟ್ಟಂಗಲ್ಲ ಏನಾಗ್ತದೆ? ಆ ಇಟ್ಟಿಗೆ ಏನ್ ಮಾಡ್ತೀವಿ? ಮನೆ ಕಟ್ತೀವಿ. ಅದ್ರಾಗೆ ನಿಮಗೆ ಒತ್ತಡ ಅನ್ನೋದು ಹಂಗೆ. ಆ ಒತ್ತಡನ 2 ರೀತಿ ಟ್ರೀಟ್ ಮಾಡ್ಬೇಕು ನೀವು. ನಿದ್ದೆ ಮುಂದೆಲ್ಲ ಮಸ್ತ್ ನಿದ್ದೆ ಇರ್ಬೇಕು. ಭಾರಿ ಸಂಪೈತು ಬಿಡಪ್ಪ, ಅದೊಂದು ಬೆಂಕಿ. ಅದು ನೀವು ಕಟ್ಟಿಗೆ ಆಗಿದ್ರೆ ಸುಟ್ಟು ಬಿಡ್ತೀರಿ, ಬೂದಿ ಆಗಿಬಿಡ್ತೀರಿ. ಅವಾಗ ಅಂದ್ರೆ ಎಷ್ಟು ಗಂಟೆಗೆ ಎದ್ದೈತ್ರಿ? 9 ಗಂಟೆಗೆ ಎದ್ದೈತಲ್ಲ ರಾಮ್. ಅದೇ ಇಟ್ಟಿಗೆ ಆದ್ರೆ ಏನ್ ಮಾಡ್ತೀರಿ? ಸುಟ್ಟಂಗಲ್ಲ ಸುಟ್ಟಬೇಕು, ಗಟ್ಟಿ ಹತ್ರಿ. ಎದ್ದೊಳಕ್ ನಾವು ಓದಬೇಕು 4 ಗಂಟೆಗೆ ಹತ್ರ. ಹೌದಾ? ಅವೆರಡನ್ನ ಆ ರೀತಿ ತೆಗ್ದಬೇಕು. ನೀವು ಇಟ್ಟಿಗೆ ಹಾಕಿ ಇಷ್ಟಪಡ್ತೀರಾ, ಕಟ್ಟಿಗೆ ಹಾಕಿ ಇಷ್ಟಪಡ್ತೀರಾ? ಇಟ್ಟಿಗೆ ಹಾಕಿ ಇಷ್ಟಪಡ್ಬೇಕು. ಮನೆಗೆ ಏನೋ ತಿಪ್ಪಲೆ ಇರ್ತದೆ ನಿಮ್ಮ ಪೇರೆಂಟ್ಸ್. ಅವಾಗ ಇವರ ಇಷ್ಟು ಕಷ್ಟಪಡ್ತಾರೆ ಬಿಡಪ್ಪ, ನಂದೇನು ಅಂದ್ಬಿಟ್ರೆ ಬೂದಿ ಆಗಿ ಹೋಗ್ಬಿಡ್ತೀರಿ. ಲೈ ಮನ್ಯಾಗ ಕಷ್ಟಪಡ್ತಿರ್ತಾರ, ತಂದೆ ತಾಯಿ ಇಬ್ಬರು ಜಗ್ಗಿ ದುಡಿತಿರ್ತಾರ. ಅದು ನೋಡಿದ್ರಿ, ಇವರೇ ಎಷ್ಟು ಕಷ್ಟಪಡಕತ್ತಾರ, ನಮ್ದೇನು ಬಿಡಪ್ಪ, ನಾನು ಸ್ವಲ್ಪ ಹೊಲಕ್ಕೆ ಹೋಗ್ಬಿಡ, ನಾನು ಸ್ವಲ್ಪ ದುಡ್ದು ಬಿಡ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಯ್ತು ಹೋಗ್ಬಿಟ್ರೆ ಒಂದು 200 ರೂಪಾಯಿ ಕೂಲಿ ಬರ್ತದೆ ಅಂದ್ಬಿಟ್ರೆ ನೀವೇನಾಗ್ಬಿಡ್ತೀರಿ? ಬೂದಿ ಆಗಿಬಿಡ್ತೀರಿ. ಯಾವ ರೂಪಾಯಿ ಬರಲ್ಲ. ಅದನ್ನೇ ಹೆಂಗ್ ತಗೋಬೇಕು ನೀವು? ನಮ್ಮ ಅಪ್ಪ ಅಮ್ಮ ಇಷ್ಟು ದುಡಿಯಾಕತ್ತಾರ, ಕಷ್ಟಪಟ್ಟು ದುಡಿಯಾಕತ್ತಾರ, ನಾವೇನ್ ಮಾಡ್ಬೇಕು? ಕಷ್ಟಪಟ್ಟು ಓದ್ಬೇಕು. ಅಂದಾಗ ಅವಾಗ ಏನಾಗ್ತದೆ? ನೀವು ಇಟ್ಟಿಗೆ ನೀವು ಸುಟ್ಟಂಗಲ್ಲ, ಅದು ಸುಟ್ಟಂಗೆ, ಅದು ಗೊತ್ತಲ್ಲ. ಸುಟ್ಟಂಗಲ್ಲ ಏನಾಗ್ತಿರೋ ಗಟ್ಟಿ ಆಗ್ತದೆ, ಸಕ್ಸಸ್ ಆಗ್ತದೆ ನಿಮ್ಮ ಜೀವನದಾಗ. ನಿಮ್ಮ ತಂದೆ ತಾಯಿ ನಮ್ಮ